ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಅಡ್ವೈಸ್ ಟು ವುಮೆನ್ ಬೈ ಯೂನಿಸ್ ಡಿಸೋಜಾ ಈ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ನಾನು ನಿಮಗೆ ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನು ನೀಡ್ತೇನೆ. ಹಾಗೆ ಇಂಗ್ಲಿಷ್ ಸಮರಿಯ PDF ಸಹ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅಡ್ವೈಸ್ ಟು ವುಮೆನ್ ಈ ಪದ್ಯವನ್ನು ಯೂನಿಸ್ ಡಿಸೋಜರ್ ಅವರು ಬರೆದಿರ್ತಾರೆ. ಯೂನಿಸ್ ಡಿಸೋಜರ್ ಅವರು ಮಹಿಳೆಯರ ಒಂದು ಹಲವಾರು ಸಮಸ್ಯೆಗಳ ಕುರಿತು ಆ ಪದ್ಯಗಳಲ್ಲಿ ಆ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗಿರ್ತಾರೆ. ಇಲ್ಲಿ ಅಡ್ವೈಸ್ ಟು ವುಮೆನ್ ಈ ಪದ್ಯವು ಯುವ ಪ್ರೇಮಿಗಳ ಕುರಿತಾಗಿ ಇದೆ. ಒಬ್ಬ ಮಹಿಳೆ ತನ್ನ ಪ್ರೇಮಿ ತನ್ನಿಂದ ದೂರ ಹೋಗ್ತಾ ಇದ್ದಾನೆ ಅಥವಾ ತನಗೆ ಅನುಚಿತವಾಗಿ ವರ್ತಿಸ್ತಾ ಇದ್ದಾನೆ, ಅದರಲ್ಲಿ ಬೇರೆ ಏನಾದರೂ ಭಿನ್ನತೆಗಳು ಕಾಣ್ತಾ ಇದೆ ಎಂದಾಗ ಆ ಮಹಿಳೆ ಯಾವ ರೀತಿ ವರ್ತಿಸಬೇಕು, ಆ ಮಹಿಳೆ ಏನನ್ನ ಮಾಡಬೇಕು ಅನ್ನೋದನ್ನ ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಅಂದ್ರೆ ಆ ಪ್ರೇಮಿಗಳು ಕೆಲವೊಮ್ಮೆ ತಮ್ಮಿಂದ ದೂರ ಹೋಗಬಹುದು. ದೂರ ಹೋದಾಗ ಅದರಲ್ಲೂ ಸಹ ಮಹಿಳೆ ತನಗೆ ಒಂದು ಅನ್ಸೆಕ್ಯೂರ್ಡ್ ಆಗಿ ಫೀಲ್ ಆದಾಗ, ತನ್ನ ಪ್ರೇಮಿ ತನ್ನಿಂದ ದೂರ ಹೋಗ್ತಾ ಇದ್ದೇನೆ ಅಂದಾಗ ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಯೂನಿಸ್ ಡಿಸೋಜರ್ ಅವರು ಈ ಪದ್ಯದ ಸಾಲುಗಳಲ್ಲಿ ತಿಳಿಸಿದ್ದಾರೆ. ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಲೈನ್ ಬೈ ಲೈನ್, ನಂತರ ಸಮರಿ ನೀವು ಡೌನ್ಲೋಡ್ ಸಹ ಮಾಡಿಕೊಳ್ಳಬಹುದಾಗಿರುತ್ತೆ. ಇಲ್ಲಿ ಯೂನಿಸ್ ಡಿಸೋಜರ್ ಅವರು ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಕೀಪ್ ಕ್ಯಾಟ್ಸ್ ಇಫ್ ಯು ವಾಂಟ್ ಟು ಲರ್ನ್ ಟು ಕಾಪ್ ವಿತ್ ದ ಅದರ್ನೆಸ್ ಆಫ್ ಲವರ್ಸ್. ನೋಡಿ, ಈ ಸಾಲಲ್ಲಿ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈ ಪ್ರೇಮಿಗಳ ನಡುವೆ ಬರ್ತಕ್ಕಂಥ ಭಿನ್ನತೆಯನ್ನು ನಿಭಾಯಿಸಲು ಏನ್ ಕಲ್ತ್ಕೋಬೇಕಂದ್ರೆ ನಾವು ಬೆಕ್ಕುಗಳನ್ನ ಸಾಕೋದನ್ನ ಕಲ್ತ್ಕೊಳ್ಳಿ ಅಂತ ಕವಿ ಹೇಳ್ತಾ ಇದ್ದಾರೆ. ಇದು ಒಂದು ಸಲಹೆ ಆಗಿದೆ. ಅವರು ಇಲ್ಲಿ ಪ್ರೇಮಿಗಳು ಕೆಲವೊಮ್ಮೆ ನಮ್ಮಿಂದ ದೂರವಿರಬಹುದು ಅಥವಾ ಅವರದೇ ಆದಂತಹ ಒಂದು ಪ್ರಪಂಚದಲ್ಲಿ ಇರಬಹುದು. ಅವರ ಈ ಒಂದು ಅದರ್ನೆಸ್ ಅಂದ್ರೆ ಇತರತೆ, ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಅದನ್ನ ಅರ್ಥ ಮಾಡಿಕೊಳ್ಳಲು ನಾವು ಅದಕ್ಕೆ ಹೊಂದಿಕೊಳ್ಳಲು ಏನ್ ಮಾಡ್ಬೇಕಪ್ಪ ಅಂದ್ರೆ ಬೆಕ್ಕುಗಳ ಸ್ವಭಾವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದಕ್ಕೆ ಕವಿಯವರು ಹೇಳ್ತಾ ಇದ್ದಾರೆ, ಬೆಕ್ಕುಗಳನ್ನ ಸಾಕೊಳ್ಳಿ. ಬೆಕ್ಕುಗಳು ಮನುಷ್ಯರಿಂದ ಸ್ವತಂತ್ರವಾಗಿ ತಮ್ಮದೇ ಆದಂತಹ ರೀತಿಯಲ್ಲಿ ವರ್ತಿಸ್ತವೆ. ಇದು ಪ್ರೇಮಿಗಳ ಪ್ರತ್ಯೇಕತೆಯನ್ನು ನಿಭಾಯಿಸಲು ಒಂದು ನಮಗೆ ಆ ಬೆಕ್ಕಿನ ಸಾಕ್ತಕ್ಕಂಥದ್ದು, ಬೆಕ್ಕಿನ ಗುಣ ನಮಗೆ ಪಾಠವಾಗುತ್ತೆ. ಅದಕ್ಕಾಗಿ ಮೊದಲು ನೀವೇನ್ ಮಾಡ್ಬೇಕು, ಬೆಕ್ಕನ್ನ ಸಾಕೊಳ್ಳಿ. ಟು ಕೋಪ್ ವಿತ್ ಅದರ್ನೆಸ್ ಆಫ್ ಲವರ್ಸ್, ಆ ಪ್ರೇಮಿಗಳಲ್ಲಿ ಕಾಣ್ತಕ್ಕಂಥ ಒಂದು ಆ ಇತರತೆ ಅಥವಾ ಅವ್ರು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ, ಆ ಥರ ನಮ್ಮನ್ನ ಗಮನಿಸ್ತಾ ಇಲ್ಲ ಅಂತಕ್ಕಂಥದ್ದು ನಮಗೆ ಆ ಒಂದು ಸಿಚುವೇಶನ್ ಅರ್ಥ ಆಗ್ಬೇಕಾದ್ರೆ ಬೆಕ್ಕನ್ನ ಸಾಕೊಳ್ಳಿ ಅಂತ ಹೇಳ್ತಾರೆ. ನಂತರ ಸಾಲಲ್ಲಿ ಹೇಳ್ತಾರೆ ನೋಡಿ, ಅದರ್ನೆಸ್ ಇಸ್ ನಾಟ್ ಆಲ್ವೇಸ್ ನೆಗ್ಲೆಕ್ಟ್, ಕ್ಯಾಟ್ಸ್ ರಿಟರ್ನ್ ಟು ದೇರ್ ಲಿಟರ್ ಟ್ರೇಸ್ ವೆನ್ ದೇ ನೀಡ್ ಟು. ನೋಡಿ, ಇಲ್ಲಿ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಈ ಪ್ರೇಮಿಗಳ ನಡುವೆ ಭಿನ್ನತೆ ಅಂತಕ್ಕಂಥದ್ದು ನಾವು ಯಾವಾಗಲೂ ನಿರ್ಲಕ್ಷ್ಯವಲ್ಲ, ಅಂದ್ರೆ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅಂದ್ರೆ ನಿಮ್ಮ ಪ್ರೇಮಿ ನಿಮ್ಮತ್ತ ಗಮನ ಹರಿಸದೇ ಇದ್ದಾಗ ಅಥವಾ ಭಿನ್ನವಾಗಿ ವರ್ತಿಸಿದಾಗ ಅಥವಾ ಅದನ್ನು ನಿರ್ಲಕ್ಷ್ಯ ಎಂದು ನಾವು ಭಾವಿಸಬಾರದು. ಅದು ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ, ಅವರು ಬೇರೆ ಕೆಲಸದಲ್ಲಿ ನಿರತರಾಗಿರಬಹುದು ಅಥವಾ ತಮ್ಮದೇ ಕಾರಣಗಳಿಂದ ಅವರು ನಮ್ಮ ಕಡೆಗೆ ಗಮನ ಹರಿಸದೇ ಇರಬಹುದು. ಆದ್ರೆ ಆ ಒಬ್ಬ ಮಹಿಳೆ ಆ ಕ್ಯಾಟನ್ನ ಸಾಕೊಂಡಾಗ ಇದನ್ನ ಅರ್ಥ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ, ಕ್ಯಾಟ್ಸ್ ರಿಟರ್ನ್ ಟು ದೇರ್ ಲಿಟರ್ ಟ್ರೇಸ್ ವೆನ್ ದೇ ನೀಡ್ ಟು. ನೋಡಿ, ಆ ಬೆಕ್ಕುಗಳು ತಮಗೆ ಬೇಕಾದಾಗ ತಮ್ಮ ವಿಸರ್ಜನಾ ಸ್ಥಳಕ್ಕೆ ಮರಳುತ್ತೆ ಅಂತ. ಅಂದ್ರೆ ಇಲ್ಲಿ ಆ ಬೆಕ್ಕನ್ನ ಒಬ್ಬ ಗಂಡಿಗೆ ಹೋಲಿಕೆ ಮಾಡಿ ಹೆಣ್ಣಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ. ಸೊ ಅಡ್ವೈಸಸ್ ಟು ವುಮೆನ್ ಅಂತ ಹೇಳಿರೋದ್ರಿಂದ ಹೆಂಗಸರಿಗೆ ಹೇಳ್ತಾ ಇದ್ದಾರೆ, ಆ ಬೆಕ್ಕುಗಳು ಬೇರೆ ಕಡೆಗೆ ಹೋಗಿದ್ರು ಸಹ ಅವು ಖಚಿತವಾಗಿ ತಮ್ಮ ಲಿಟರ್ ಪ್ಲೇಸ್ ಅಂದ್ರೆ ವಿಸರ್ಜನಾ ಸ್ಥಳಕ್ಕೆ ಬಂದೇ ಬರುತ್ತೆ ಅಂತ. ಪ್ರೇಮಿಗಳು ಬೆಕ್ಕುಗಳಂತೆ ಇರ್ತವೆ, ಅವರಿಗೆ ನಿಮ್ಮ ಅಗತ್ಯವಿದ್ದಾಗ ಖಂಡಿತವಾಗಿಯೂ ನಿಮ್ಮ ಬಳಿ ಬರ್ತಾರೆ. ಆಗ ನಿಮ್ಮ ಮಹತ್ವ ಅವರಿಗೆ ಹೆಚ್ಚಾಗುತ್ತದೆ. ಇದು ತಾಳ್ಮೆಯನ್ನು ಕಲಿಯುವ ಒಂದು ಬಗೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆ ಪ್ರೇಮಿ ತನ್ನ ಬಗ್ಗೆ ಗಮನ ಹರಿಸದೇ ಇದ್ದಾಗ ನಾವು ತಾಳ್ಮೆಯಿಂದ ಇರಬೇಕು. ಆ ಬೆಕ್ಕು ಹೇಗೆ ರಿಟರ್ನ್ ಆಗಿ ಅಲ್ಲಿಗೆ ಒಂದು ಲಿಟರ್ ಪ್ಲೇಸ್ ಆ ವಿಸರ್ಜನಾ ಸ್ಥಳಕ್ಕೆ ಬರುತ್ತಾ, ಹಾಗೆ ಪ್ರೇಮಿ ಕೂಡ ಮತ್ತೆ ಹಿಂತಿರುಗಿ ಬರ್ತಾನೆ. ಆತಂದೆ ತನ್ನದೇ ಆಗಿರತಕ್ಕಂಥ ಕಾರಣಗಳಿರ್ಬಹುದು, ತನ್ನದೇ ಆಗಿರತಕ್ಕಂಥ ಕೆಲವು ಕೆಲಸಗಳಲ್ಲಿ ಆತ ನಿಮ್ಮನ್ನ ಕಡೆಗೆ ಗಮನ ಹರಿಸದೇ ಇರಬಹುದು, ಆತ ಮತ್ತೆ ಬಂದೇ ಬರ್ತಾನೆ. ಅದಕ್ಕೆ ಏನ್ ಮಾಡ್ಬೇಕು, ನಾವು ತಾಳ್ಮೆಯಿಂದ ಇರಬೇಕು, ಬೆಕ್ಕು ಮತ್ತೆ ಬಂದೇ ಬರುತ್ತೆ ಅಂತ ಹೇಳಿ ಇಲ್ಲಿ ಯೂನಿಸ್ ಡಿಸೋಜರ್ ಅವರು ಅಡ್ವೈಸ್ ಅನ್ನ ನೀಡ್ತಾ ಇದ್ದಾರೆ. ನಂತರದ ಸಾಲಲ್ಲಿ ಹೇಳ್ತಾರೆ, ಡೋಂಟ್ ಕಸ್ ಔಟ್ ಆಫ್ ದ ವಿಂಡೋ ಅಟ್ ದೇರ್ ಎನಿಮೀಸ್. ನೋಡಿ, ಇಲ್ಲಿ ಇದು ಹೇಳ್ತಾ ಇರೋದು, ನಿಮ್ಮ ಪ್ರೇಮಿಗಳನ್ನ ಶತ್ರುಗಳನ್ನಾಗಿ ನೀವು ಕಿಟಕಿಯಿಂದ ನೋಡಿ ಬೈಬೇಡಿ, ಕಿಟಕಿಯಿಂದ ಅವರನ್ನ ಕೋಪದಿಂದ ನೋಡಬೇಡಿ ಅಂತ. ಇದರ ಒಂದು ಅರ್ಥ ಏನಪ್ಪಾ ಅಂದ್ರೆ, ಬೆಕ್ಕುಗಳು ತಮ್ಮ ಶತ್ರುಗಳಿಗೆ ಕಿಟಕಿಯಿಂದ ನಿಂತು ಕೆಟ್ಟದ್ದನ್ನ ಹೇಳೋದಿಲ್ಲ. ಹಾಗೆಯೇ ಪ್ರೇಮಿಗಳು ನಿಮ್ಮತ್ತ ಗಮನ ಹರಿಸದೇ ಇದ್ದಾಗ ಅವರ ಮೇಲೆ ಕೋಪಗೊಳ್ಳದೆ ಅಥವಾ ಅವರ ಜೊತೆ ಜಗಳವಾಡದೆ ಶಾಂತ ಮತ್ತೆ ಉದಾಸೀನ ವರ್ತನೆಯನ್ನ ತೋರಿಸಬೇಕು. ಇದು ತಾಳ್ಮೆ ಮತ್ತು ಸಭ್ಯತೆಯನ್ನ ಸೂಚಿಸುತ್ತೆ.
ಒಂದು ಬೆಕ್ಕು ತನ್ನ ಶತ್ರುಗಳಿಗೆ ಕಿಟಕಿಯಲ್ಲಿ ನಿಂತು ಒಂದು ಶತ್ರುಗಳನ್ನು ನೋಡಿದಾಗ ಗುರುಗುಟ್ಟೋದಾಗ್ಲಿ ಇದ್ ಮಾಡೋದಾಗ್ಲಿ ಮಾಡಲ್ಲ. ಆ ರೀತಿ ಪ್ರೇಮಿ ತನ್ನ ಕಡೆಗೆ ಗಮನ ಹರಿಸದೇ ಇದ್ದಾಗ ನಾವು ಉದಾಸೀನತೆಯನ್ನ ತೋರಿಸ್ಬೇಕು, ಸಭ್ಯ ರೀತಿ ಇರಬೇಕು. ಅವ್ರ ಜೊತೆ ಜಗಳ ಆಡ್ಬಿಡೋದು, ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಫೋನ್ ಮಾಡ್ತಾ ಇಲ್ಲ, ನನ್ನ ಕಡೆ ಯಾಕೆ ನೀನು ಗಮನ ಕೊಡ್ತಾ ಇಲ್ಲ, ನನ್ನ ಕೇರ್ ಮಾಡ್ಕೊಳ್ತಾ ಇಲ್ಲ, ಈ ರೀತಿಯಾಗಿ ನಾವು ಅವ್ರ ಜೊತೆ ಜಗಳ ಆಡಿದ್ರೆ ಏನಾಗುತ್ತೆ, ಅಲ್ಲಿ ಪ್ರೇಮಿಗಳ ಸಂಬಂಧ ಪ್ರೀತಿ ಕೆಡುತ್ತೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರ ಜೊತೆ ಜಗಳ ಆಡಬಾರ್ದು, ಆ ಬೆಕ್ಕಿನ ಸ್ವಭಾವವನ್ನು ಕಲಿಬೇಕು. ಆದ್ದರಿಂದ ನೀವೇನ್ ಮಾಡ್ಬೇಕು, ಬೆಕ್ಕನ್ನ ಸಾಕಬೇಕು ಅಂತ ಹೇಳಿ ಅಡ್ವೈಸ್ ಅನ್ನ ಕೊಡ್ತಾರೆ. ನಂತರದ ಸಾಲಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ದಟ್ ಸ್ಟೇರ್ ಅ ಪರ್ಪೆಚುಯಲ್ ಸರ್ಪ್ರೈಸ್ ಇನ್ ದೋಸ್ ಗ್ರೇಟ್ ಗ್ರೀನ್ ಐಸ್ ವಿಚ್ ಟೀಚ್ ಯು ಟು ಡೈ ಅಲೋನ್. ನೋಡಿ, ಇಲ್ಲಿ ಬೆಕ್ಕುಗಳು ದೊಡ್ಡ ಹಸಿರಿನ ಕಣ್ಣುಗಳಲ್ಲಿ ಆ ನಿರಂತರ ಆಶ್ಚರ್ಯದ ನೋಟವು ನಿಮಗೆ ಒಂಟಿಯಾಗಿ ಸಾಯುವುದನ್ನ ಕಲಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಈ ಸಾಲಿನ ಒಂದು ಆಂತರಿಕ ಅರ್ಥ ಏನಿದೆಯಪ್ಪ ಅಂದ್ರೆ, ಬೆಕ್ಕುಗಳ ಅಸಡ್ಡೆ ಮತ್ತು ವಿಶಿಷ್ಟವಾದ ಶೀತಲ ನೋಟವು, ಅಂದ್ರೆ ಸಾಮಾನ್ಯವಾಗಿ ಹಸಿರು ಕಣ್ಣುಗಳನ್ನು ಹೊಂದಿರುತ್ತೆ, ಆ ನೋಟ ಅಂತಕ್ಕಂಥದ್ದು ಮನುಷ್ಯರಿಗೆ ಒಂಟಿತನವನ್ನ ಕಲಿಸುತ್ತೆ. ಬೆಕ್ಕುಗಳು ನಮ್ಮನ್ನು ದಿಟ್ಟಿಸಿದಾಗ ನಮಗೆ ಭಯ ಅಥವಾ ಒಂಟಿತನದ ಭಾವನೆ ಬರುತ್ತೆ. ಇದು ನಮಗೆ ಜೀವನದಲ್ಲಿ ನಾವು ಒಬ್ಬರೇ ಎಂದು ಅರಿವು ಮೂಡಿಸುತ್ತೆ, ಮತ್ತೆ ಒಂಟಿಯಾಗಿ ಸಾಯಲು ನಮ್ಮನ್ನ ಸಿದ್ಧಪಡಿಸುತ್ತೆ. ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು ಬೆಕ್ಕಿನ ಗುಣಗಳನ್ನ ಮಾನವನ ಜೀವನವನ್ನ ಉತ್ತಮಗೊಳಿಸಲು ಹೇಗೆ ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಪ್ರೇಮಿಗಳಾದವರು ಸಹ ಈ ಗುಣವನ್ನ ಬೆಳೆಸ್ಕೋಬೇಕಾಗತ್ತೆ. ಇಲ್ಲಿ ಕವಿ ತಾವು ಬೆಕ್ಕಿನ ಗುಣಗಳನ್ನ ಮಾನವನ ಜೀವನವನ್ನ ಉತ್ತಮಗೊಳಿಸಲು ಬಳಸ್ಕೊಳ್ತಕ್ಕಂಥದ್ದಕ್ಕೆ ಒಂದು ಉದಾಹರಣೆಯನ್ನ ನೀಡ್ತಾ, ಬೆಕ್ಕುಗಳನ್ನ ಸಾಕುವುದರಿಂದ ಮಹಿಳೆಯರು ಕ್ರಮೇಣ ಬದಲಾವಣೆಯನ್ನ ಬೆಳೆಸ್ಕೋತಾರೆ, ಮತ್ತೆ ಇದು ಅವರ ಪ್ರೇಮಿಗಳೊಂದಿಗಿನ ಸಂಬಂಧವನ್ನ ಸುಧಾರಿಸುತ್ತೆ, ಆ ಸಂಬಂಧವನ್ನ ಉಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ಬೆಕ್ಕಿನ ಗುಣಗಳನ್ನ ಕಲಿಬೇಕಂದ್ರೆ ಆ ಪ್ರೇಮಿಗಳು ಬೆಕ್ಕುಗಳನ್ನ ಸಾಕೋಬೇಕು. ಪ್ರೇಮಿ ತನ್ನ ಕಡೆ ಗಮನ ಹರಿಸ್ತಾ ಇಲ್ಲ ಅಂದ ತಕ್ಷಣ ನಾವು ಅವರ ಮೇಲೆ ಮುಗಿ ಬೀಳೋದಕ್ಕಿಂತ ನಾವು ನಮ್ಮ ಸಭ್ಯತೆಯನ್ನ ಕಾಪಾಡ್ಕೋಬೇಕು, ಸಮಾಧಾನವನ್ನ ಕಾಪಾಡ್ಕೋಬೇಕು, ತಾಳ್ಮೆಯನ್ನು ತೋರಬೇಕು. ಆ ಬೆಕ್ಕು ಯಾವ ರೀತಿ ಇರುತ್ತೆ, ನಾವು ಆ ಗುಣಗಳನ್ನ ಬೆಳೆಸ್ಕೊಂಡಾಗ ನಮ್ಮ ಪ್ರೇಮಿಗಳೊಂದಿಗೆ ನಾವು ಅನ್ಯೋನ್ಯವಾಗಿರಬಹುದು. ಆ ಒಂದು ಬೆಕ್ಕು ಹಿಂತಿರುಗಿ ತನ್ನ ಸ್ಥಾನಕ್ಕೆ ಬಂದೇ ಬರುತ್ತೆ. ಟು ಲಿಟರ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಹಿಳೆಯ ಕೂಡ ಅಥವಾ ಪ್ರೇಮಿ ಮತ್ತೆ ಆತ ಬರ್ತಾನೆ ಅಂತ ತಾವು ಕಾಯಬೇಕೇ ಹೊರತು ಅವರ ಜೊತೆ ಜಗಳವಾಡಿ ಆ ಕೋಪವನ್ನ ವ್ಯಕ್ತಪಡಿಸಬಾರದು ಅಂತ ಹೇಳಿ ಈ ಬೆಕ್ಕಿನ ಒಂದು ಉದಾಹರಣೆಯನ್ನ ಯೂನಿಸ್ ಡಿಸೋಜರ್ ಅವರು ಅಡ್ವೈಸ್ ಟು ವುಮೆನ್, ಅದರಲ್ಲೂ ಕೂಡ ಪ್ರೇಮಿಗಳಿಗೆ ಇದನ್ನ ಅಡ್ವೈಸ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಪ್ರೇಮಿಗಳು ನಿಜವಾಗ್ಲೂ ಈ ಬೆಕ್ಕನ್ನು ಸಾಕಿ ಆ ಬೆಕ್ಕಿನ ಗುಣಗಳನ್ನೆಲ್ಲ ತಾವು ರೂಢಿಸಿಕೊಂಡ್ರೆ ಪ್ರೇಮಿಗಳ ಜೊತೆ ಒಂದು ಅನ್ಯೋನ್ಯತೆಯನ್ನ ಕಾಪಾಡ್ಕೊಳ್ಬಹುದು ಅಂತಕ್ಕಂಥದ್ದು ಯೂನಿಸ್ ಡಿಸೋಜರ್ ಅವರ ಅಡ್ವೈಸ್ ಟು ವುಮೆನ್ ಈ ಪದ್ಯವಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಕನ್ನಡದ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಈ ಒಂದು ಎಕ್ಸ್ಪ್ಲನೇಷನ್ ಒಂದಿಗೆ ಈ ಪದ್ಯದ ಪೂರ್ಣವಾದಂತಹ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನೀವು ಕ್ಲಿಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಹೆಚ್ಚಿನ ವಿಡಿಯೋಗಳನ್ನ, ಈ ರೀತಿಯ ಇಂಗ್ಲಿಷ್ ಲಿಟರೇಚರ್ ಸಮರಿ ವಿಡಿಯೋಗಳನ್ನ ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಯಾವುದೇ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.